ಕ್ಯಾಬಿನೆಟ್ ಸಬ್ ಕಮಿಟಿ ಏನು, ನನ್ನ ಅಭಿಪ್ರಾಯನು, ಕಮಿಟಿ ರಿಪೋರ್ಟು ಅದೆಲ್ಲ ಐ ಕ್ಯಾನ್ ಡಿಸ್ಕಸ್. ರೇವಣ್ಣ ಇನ್ನ ಈಗ ಗಲಾಟೆ ಮಾಡ್ತಾ ಇದ್ದಾನೆ, ಯಾಕೆ ಸುಮ್ನೆ? ಅದಕ್ಕೆ ನಾನು ಸುಮ್ನೆ ಕೂತಿದ್ದೀನಿ. ಏನೇನು ಹೇಳ್ಬೇಕು ಹೇಳ್ಬಿಡಿ. ರೇವಣ್ಣ ನಿಮ್ಮ ಮಧ್ಯೆ ಎಷ್ಟು ಫ್ರೆಂಡ್ಶಿಪ್ ಇದೆಯೋ ನಮಗ್ ಗೊತ್ತಿಲ್ಲ. ಅವ್ರ ಫ್ರೆಂಡ್ಶಿಪ್ ಎಷ್ಟಿದೆಯೋ ನಿಮ್ಮೆಲ್ಲೂ ನನಗೂ ಅಷ್ಟೇ ಫ್ರೆಂಡ್ಶಿಪ್ ಇದೆ. ಇಲ್ಲ ಯಾಕೆ ಅಲ್ಲಿಗೆ ತಗೊಂಡೋಗ್ಬೇಡಿ, ನನ್ನ ಅಲ್ಲಿಗೆ ತಗೊಂಡೋಗ್ಬೇಡಿ. ನಾನು ಪದ್ಮನಾಭ ನಗರದಾಗ ಇದ್ದೀನಿ, ಅವ್ರಿರೋ ಏರಿಯಾದಲ್ಲಿ ಇದ್ದೀನಿ. ಬಟ್ ನನ್ಗೇನು ದ್ವೇಷ ಇಲ್ಲ, ನನಗೇನು ದ್ವೇಷ ಇಲ್ಲ ಅಧ್ಯಕ್ಷ. ನಂದು ಸಿಂಪಲ್, ನಾನು ತಮಗೂ ತರಿಸ್ತೀನಿ. ಇದೊಂದು ರಾಜ್ಯನ ಕಾಡ್ತಾ ಇರತಕ್ಕಂತ ಓಪನ್ ಯೂನಿವರ್ಸಿಟಿಯಲ್ಲಿ ಎಷ್ಟೊಂದು ಜನ ನಮ್ಮ ವಿದ್ಯಾರ್ಥಿಗಳು ಬರ್ತಾರೆ. ಇದು ದೊಡ್ಡ ಅಕ್ರಮ ನಡೀತಾ ಇದೆ. ಇಷ್ಟೆಲ್ಲ ಮಾಲೆ ಹಾಕಿದ್ರು ಸರ್ಕಾರ ಏನ್ ಕ್ರಮ ತೆಗೆದುಕೊಂಡಿಲ್ಲ. ಸಸ್ಪೆಂಡ್ ಮಾಡಿ ಮುಖ್ಯಮಂತ್ರಿಗಳು ಹೇಳಾರಲ್ಲ ಅದಕ್ಕೆ. ಈಗ ಬಂದ್ರು, ಈಗ ಮಂತ್ರಿಗಳು ಬಂದಿದ್ದಾರೆ. ಮಾಲೆ ಹಾಕಿರೋದು ಹೇಳು, ನಾನು ಬೇರೆ ಏನು ಬೇರೆ ಏನು ನಾನು ಹೇಳಲ್ಲ. ನಾನು ಯಾರ ಕಾಲ ಅಲ್ಲ, ಮಾಲೆ ಹಾಕಿರೋದು ಹೇಳು ಅಷ್ಟೇ. ಈಗ ಅವ್ರೇನೋ ಹೇಳ್ತಾ ಇದ್ರು, ಈಗ ಗೌರವಾನ್ವಿತ ವಿರೋಧ ಪಕ್ಷದ ನಾಯಕರು ಹೇಳ್ತಾ ಇದ್ರು ಏನ್ ಮಾಡ್ತಾ ಇದಾರೆ ಅಂತ. ಈಗ ನಮ್ಮ ಗಮನಕ್ಕೆ ಮೊನ್ನೆನೆ ನನ್ನ ಗಮನಕ್ಕೆ ಬಂತು. ತಕ್ಷಣ ನಮ್ಮ ಉನ್ನತ ಶಿಕ್ಷಣ ಕರ್ನಾಟಕ ಸ್ಟೇಟ್ ಹೈಯರ್ ಎಜುಕೇಶನ್ ಕೌನ್ಸಿಲ್ನ ಉಪಾಧ್ಯಕ್ಷರಿಗೆ ಕೂಡಲೇ ಹೋಗಿ ಅಲ್ಲಿ ಏನು ವಸ್ತುಸ್ಥಿತಿ ಏನು ಅಂತಕ್ಕಂಥದ್ದು ಅದರ ವರದಿ ಕೊಡಬೇಕು ಅಂತ ಹೇಳಿದೀವಿ. ಅದರಿಂದ ನಾವ್ಯಾರು ಸುಮ್ಮನೆ ಕೂತಿಲ್ಲ. ನಮ್ಮ ಗಮನಕ್ಕೆ ಬಂದ ಕೂಡಲೇ ಈಗಾಗಲೇ ಅವರು ಹೋಗ್ತಾ ಇದ್ದಾರೆ. ಅವ್ರ ಸಂಪೂರ್ಣವಾದಂತಹ ವರದಿ ಕೊಟ್ಟ ಮೇಲೆ ಅದ್ರ ಮೇಲೆ ಏನ್ ಕ್ರಮ ತಗೋಬೇಕು ಅಂತ ಹೇಳ್ತೀವಿ. ಖಂಡಿತ ಆ ರೀತಿ ಯಾವುದೇ ಇದಕ್ಕೆ ಅವಕಾಶ ಕೊಡೋದಿಲ್ಲ. ಓಕೆ ಸಭಾಧ್ಯಕ್ಷರೇ, ಫೈನಲಿ ಕನ್ಕ್ಲೂಡ್ ಏನು ಎಜುಕೇಶನ್ ಹೇಳೋದಾದ್ರೆ, ಸರ್ಕಾರಕ್ಕೆ ಇವರು 350 ಕೋಟಿ ಕೊಡಬೇಕಾಗುತ್ತೆ ಒಂದೊಂದು ಯೂನಿವರ್ಸಿಟಿಗೆ ಅಂತ ಅವ್ರ ಕಲ್ಪನೆ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.